ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯನ್ನ ಈ ರಾಜ್ಯದ ಜನರಿಗೆ ಹೇಳ್ತಾ, ಇವತ್ತು ಇದು ಬರೀ ಬಿಜಾಪುರ ನಗರಕ್ಕಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಬಾಬಾ ಸಾಹೇಬರ ಈ ಒಂದು ಜಯಂತಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸತಕ್ಕಂಥದ್ದು ಇದು ಎಲ್ಲರ ಕರ್ತವ್ಯ ಅಂಥೇಳಿ ಭಾವಿಸ್ಕೊಂಡು ಇಡೀ ದೇಶದಲ್ಲಿ ಈ ಒಂದು ಹಬ್ಬದ ವಾತಾವರಣದಲ್ಲಿ ಆಚರಣೆ ಮಾಡ್ತಾರೆ. ಆದರೆ ನನ್ನ ಒಂದು ಮಾತು ಏನಪ್ಪ ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ದಲಿತರಿಗೆ ಅಷ್ಟೇ ಸೀಮಿತ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರ ಒಂದು ಆಸ್ತಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಈ ದೇಶಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಆ ಕೊಡುಗೆಯಿಂದಲೇ ದೇಶ ಇಷ್ಟೊಂದು ಪ್ರಗತಿ ಪಥದಲ್ಲಿ ಇವತ್ತಿಗೂ ಕೂಡ ನಡೆದದ ಅನ್ನತಕ್ಕಂಥ ಮಾತವನ್ನು ನಾನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಅಪ್ಪ ಇವತ್ತೊಂದಿನ ಬಿಡ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅದು ಹೇಳೋದೇನು, ಮತ್ತೆ ಇದು ಬಿಡ್ರಿ, ಬರೀ ಹೊರಗಾಲೆ ಮಾತು ಹೇಳ್ತೀನಿ. ಅಲ್ರಿ ಎಷ್ಟು ಸಲ ನಿಮ್ಗೆಲ್ಲ ಪತ್ರಿಕೆಯಲ್ಲಿ ಹೇಳಿಲ್ಲಪ್ಪ ನಾನು, ಇದು ಸರ್ಕಾರ, ಇದು ಎಮ್ಮಿದ್ದಕ್ಕಾಯಿ ಅವರು ಸರ್ಕಾರ ಅಂತ ಹೇಳಿಲ್ಲ, ಇದಕ್ಕೆ ಸರ್ಕಾರ ಇದು ಯಾವುದಕ್ಕೂ ಪ್ರಯೋಜನ ಇಲ್ಲ ಸರ್ಕಾರ ಅಂತ ಹೇಳಿಲ್ಲ. ಆಮೇಲೆ ಈ ಬಿಟ್ಟು ಎಲ್ಲರಿಗೆ ಪುಕಟ್ ಕೊಟ್ಟು ದೇಶದ ರಾಜ್ಯದ ಅಭಿವೃದ್ಧಿಯನ್ನು ಮಣ್ಣಾಗ ಹಾಕ್ಯಾರ ಅಂತ ಹೇಳಿಲ್ಲ. ನಾನು ಪ್ರತಿದಿನ ಹೇಳ್ತೀನಪ್ಪ. ಆದರೆ ಇದಕ್ಕಿಂತ ಇನ್ನು ಹೆಚ್ಚಿಗೆ ಏನು ಹೇಳೋದು, ಈ ಸರ್ಕಾರ ಇದು ಇರಬಾರ್ದ್ರಿ, ಇದು ಜನ ಶಾಣ್ಯರಾಗಬೇಕು. ಏನು ಉಪಯೋಗದ? ಇವತ್ತು ನೋಡ್ರಿ, ಈಗ ಬಿಜಾಪುರದಾಗ ನಮ್ಮ ಹೊರಗಿದ್ದು ಬಿಡ್ರಿ, ಹಾಳಾಗಿ ಹೋಗಲ್ದಾಗ ಬಿಜಾಪುರದಾಗ ಏನು ಮಾಡ್ಯಾರ ನೋಡ್ರಿ. ಅಲ್ಲಿ ಮಂತ್ರಿ ಹೇಳ್ತಾನೆ, ಬಂಗಾರಪ್ಪನವರ ಚಿರಂಜೀವಿ ಮಂತ್ರಿ, ಎಜುಕೇಷನ್ ಮಿನಿಸ್ಟರ್, ಹೌದು ಇದು ಅಲ್ಲ ಕರೆ ಅಂತ ಹೇಳ್ತಾನೆ. DDP ಆಫೀಸದ ಎಲ್ಲ ಗೊತ್ತದಲ್ಲ, ಅವ್ರಿಗೆ ಗೊತ್ತದ ರೀ. ಆಮೇಲೆ ಅಲ್ಲಿ ಮುಖ್ಯಮಂತ್ರಿ ಹೇಳ್ತಾನೆ, ಹೌದು ಇದರ ಕರೆ. ಅರೇ ಹೌದತ್ತಿರೋ, ನಿಮ್ಗೆ ತಾಕತ್ತಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೋರಲ್ಲ, ಮತ್ತು ಅದನ್ನು ಮುಗುಳಿ ಬಡ್ಡಾಗಿ ಇಟ್ಕೊಂಡು ಕುಂದಿರ್ತೀರಾ? ಫೈಲ್ ಎಲ್ಲ ಎನ್ಕ್ವೈರಿ ಮಾಡಿ ಕಳಿಸ್ಯಾರ, ಚೀಫ್ ಸೆಕ್ರೆಟ್ರಿ ಕಳಿಸ್ಯಾರ, ಡಿಪಾರ್ಟ್ಮೆಂಟ್ನವ್ರು ಕಳಿಸದ. ನೀವೇ ನಿದ್ದೆ ಮಾಡ್ತೀರಾ? ನೀವು ಏನು ಕೆಳಗೆ ಮುಗುಳಿ ಬಡ್ಡಾಗ ಹಾಕೊಂಡು ಕೂತಿರೋ? ಇದು ಬಹಳ ದಿನ ನಡೆದಿಲ್ಲ. ಸಿದ್ದರಾಮಣ್ಣವರೇ ಬಹಳ ಎಚ್ಚರದಿಂದ ಇರ್ರಿ ಅಂತ ಹೇಳಿ ನಾನು ಹೇಳಿ. ನೋಡ್ರಿ, ಅವ್ರ ಎಲ್ರಿ ಇವತ್ತಲ್ಲ, ನಾನು 1900 ವೀರೇಂದ್ರ ಪಾಟೀಲ್ರ ಮುಖ್ಯಮಂತ್ರಿ ಇದ್ದದ್ದು ಹಿಡ್ಕೊಂಡು ನಾನು ನೋಡ್ಕೊತಿದ್ದೀನಿ. ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಏನು ಮಾಡಿದ್ರು ವೀರೇಂದ್ರ ಪಾಟೀಲ್ ಬಂದರು, ಏರ್ಪೋರ್ಟ್ನಾಗ ನಿನ್ನ ತೆಗೆದು ಹೋಗಿದ್ದ ಮನೆಗೆ ಹೋದ್ರು. ಅವಾಗಿನಿಂದ ಅದು ಇವತ್ತಲ್ಲ. ಇವತ್ತಿವರು ಅವ್ರ ಜೀವಮಾನದಲ್ಲಿ ಬರೇ ಅಧಿಕಾರಕ್ಕಾಗಿ ಬಡದಾಡೋದು ಒಂದೇ ಈ ಕಾಂಗ್ರೆಸ್ನ ಒಂದು ಪ್ರವೃತ್ತಿ ಅದ. ಅದು ಬಿಟ್ಟರೆ ಹೇಳ್ರಿ ನೋಡೋಣ, ದಯವಿಟ್ಟು ಹೇಳ್ರಿ. ಅವರಷ್ಟು ಬಡದಾಡ್ದವ್ರು ಯಾರೂ ಇಲ್ಲ. ಅವ್ರು ಬಡದಾಡ್ಕೊಂಡು ಹೋಗ್ತಾರ, ಮತ್ತು ಹಿಂಗೆ ಬಡದಾಡ್ಕೊತ ಹೋದ್ರೆ ಈ ಸರ್ಕಾರ ಏನು ಭಾಳ ದಿನ ಇರೋದಿಲ್ಲ. ಇವತ್ತು ಅವರು ಅದನ್ನೇ ಮಾಡ್ತಾರ ಅಂತೇಳಿ ನಾ ಹೇಳ್ತೇನೆ. ಅಲ್ಲಪ್ಪ, ಅಲ್ರಿ ನೀವು ಹಳ್ಳೆಲ್ಲ ಅದನ್ನೇ ಕೇಳಿದ್ರಿ ಹ್ಯಾಂಗೆ ನೋಡು. ಒಂದ್ ನಿಮಿಷ ಈ ರಾಜ್ಯಕ್ಕೆ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದವ ಈ ರಾಜ್ಯದಲ್ಲಿ ಮೊದಲೇ ನಾನು. ಅದರ್ ದನ್ ಕಾಂಗ್ರೆಸ್ ಮನುಷ್ಯ ಹೇಳಿನೇ ಇಲ್ರಿ ನಾ 4 ವರ್ಷ ಹಿಂದೆನೆ. ಇವತ್ತು ಈಗ ಎಚ್ಚರಾಗ್ಯಾರ ಇವ್ರು ಕಾಂಗ್ರೆಸ್ನಾಗ ಇರ್ತಕ್ಕಂಥ ದಲಿತರು, ಈಗ ಎಚ್ಚರಾಗ್ಯಾರ. ಈಗ ನಮಗೂ ಬೇಕು ಅಂತ ಕೇಳ್ತಾರೆ. ಅರೇ ಇದಕ್ಕಿಂತ ಮೊದಲೇ ನೀವು ಬೇಕಂತ ಕೇಳಿದ್ರೆ ಖರ್ಗೆ ಅವ್ರು ಆತಿದ್ರಲ್ಲಪ್ಪ, ಎಷ್ಟು ಖುಷಿಯಾಗಿರೋದು ನಮಗೆಲ್ಲ. ಪಕ್ಷ ಬೇರೆ ಆಗಿರ್ಬೋದು, ನನ್ನ ಸಮಾಜ ಅನ್ನತಕ್ಕಂಥ ಖುಷಿ ಆತಿತ್ತ ಇಲ್ಲೇ ಹೇಳು. ಆದರೆ ನಾನು ಸಾಯಿದ್ರೊಳಗಾಗಿ ಇಲ್ಲಿ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಖಂಡಿತವಾಗಿ ಆಗ್ತಾನೆ. ಯಾವ ಪಕ್ಷದಾದ್ರೂ ನನಗೆ ಖುಷಿ ಅದ, ಆದ್ರೆ BJP ಆಗ್ತಾನ.